Hi friends, ನನ್ನ ಹೆಸರು ರಾಘವೇಂದ್ರ KM. ವೆಬ್ಸೈಟ್ ಬಂದ್ಬಿಟ್ಟು www.techsite.tk. ಹೌ ಟು ಕ್ರಿಯೇಟ್ ಎ ಯೂಸರ್ ಫಾರ್ಮ್ ಟ್ಯುಟೋರಿಯಲ್ ಸೆಕೆಂಡ್. ಲಾಸ್ಟ್ ಟೈಮಲ್ಲಿ ನಾವು ನೋಡಿದ್ವಿ ಟ್ಯುಟೋರಿಯಲ್ 1 ಅನ್ನು. ಓಕೆನಾ? ಈಗ ಟ್ಯುಟೋರಿಯಲ್ 2. ಇವತ್ತಿನ ದಿವಸ ನಾವೇನು ಮಾಡ್ತಿದ್ವಿ ಅಂದರೆ, ಈಗ ನಾವು ಹೌ ಟು ಕ್ರಿಯೇಟ್ ಎ ಯೂಸರ್ ಫಾರ್ಮ್ ಟ್ಯುಟೋರಿಯಲ್ ಸೆಕೆಂಡ್. ಅದರಲ್ಲಿ ಏನು ಒಂದು ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನೋಡಿ, ಸೊ ಟ್ಯುಟೋರಿಯಲ್ ಸೆಕೆಂಡ್ ರಿಸಲ್ಟ್ ಕ್ಲೋಸ್ ಬಟನ್. ಓಕೆ, ಇಲ್ಲಿ ಏನು ಬ್ಲ್ಯಾಂಕ್ ಇದೆ. ಓಕೆ, ಯೂಸರ್ ಫಾರ್ಮ್. ಸೊ ಕ್ಲಿಕ್ ಮಾಡ್ತೀನಿ ನೋಡಿ, ಟೆಕ್ಸೆಟ್ ಟ್ಯುಟೋರಿಯಲ್ ಲೇಬಲ್ 1 ಕ್ಯಾಪ್ಷನ್ ಟೆಕ್ಸೆಟ್ ಟ್ಯುಟೋರಿಯಲ್. ಓಕೆನಾ? ಅಂದರೆ ಟೆಕ್ಸೆಟ್ ಟ್ಯುಟೋರಿಯಲ್ ಅಂತ ಲೇಬಲ್ ಇದೆ, ಈ ಲೇಬಲ್ ಕ್ಯಾಪ್ಷನ್ ಅಂತ ನಾನು ಹೇಳಿದ್ದೀನಿ, ಅದನ್ನು ಟೆಕ್ಸೆಟ್ ಟ್ಯುಟೋರಿಯಲ್ ಅಂತ ಹೇಳಿದ್ದೀನಿ. ಓಕೆ, ಕ್ಲೋಸ್. ಈಗ ನಾನು ಇದರದ ಕೋಡ್ ನೋಡಬೇಕಲ್ವಾ? ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ಯೂಸರ್ ಫಾರ್ಮ್ ಕ್ಲಿಕ್ ಮಾಡಿ. ಸೊ ಯೂಸರ್ ಫಾರ್ಮ್, ಇಲ್ಲಿ ಯೂಸರ್ ಫಾರ್ಮ್ ಅಲ್ಲಿ ಏನಿದೆ? ಲೇಬಲ್ 1 ಯಾವುದು? ಇಲ್ಲಿದೆ ನೋಡಿ, ಈ ಲೇಬಲ್. ಸೊ ಲೇಬಲ್ನ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಇದಕ್ಕೆ ನಾವು ಕ್ಯಾಪ್ಷನ್ನ ಹೇಳ್ತೀವಿ. ಲೇಬಲ್ 2 ಅಂತ ಇದೆಯಲ್ಲ, ಇದ್ರ ಬದಲು ನಾವು ಏನು ಕೊಟ್ಟಿದ್ದೀನಿ ಇಲ್ಲಿ? ಟೆಕ್ಸೆಟ್ ಟ್ಯುಟೋರಿಯಲ್ ಅಂತ ಕೊಟ್ಟಿದ್ದೀನಿ. ಇದು ಲೇಬಲ್ 1, ಇದು ಲೇಬಲ್ 2. ಲೇಬಲ್ 2 ಡಿಲೀಟ್ ಮಾಡೋಣ. ಓಕೆನಾ? ಟೆಕ್ಸೆಟ್ ಟ್ಯುಟೋರಿಯಲ್. ಈಗ ನಾನು ಇದು 2 ಬಟನ್ಸ್ ಯಾವುದು? ಇಲ್ಲಿದೆ ನೋಡಿ ಬಟನ್ಸ್. ಸೊ ಇದಿಷ್ಟು ಸ್ಕಿಪ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋ ಬೇಡ, ಯಾಕಂದ್ರೆ ಬಟನ್ಸ್ ಪ್ರತಿಯೊಂದಕ್ಕೂ ಆಕ್ಸೆಸ್ ಆಗಬೇಕಂದ್ರೆ ಈ ಬಟನ್ಸ್ಗಳು ಅಲ್ಲಿಂದನೇ ಪ್ರೋಗ್ರಾಮ್ ಜನರೇಟ್ ಆಗೋದು. ಓಕೆ, ಕ್ಲಿಕ್ ಅಂತ ಕೊಡಬೇಕಂದ್ರೆ ಸೊ ಅಲ್ಲಿಂದ ಬಟನ್ಗೆ ವರ್ಕ್ ಆಗಬೇಕು, ಬಟನ್ ಬೇಕು, ಹಾಗಾಗಿ ಸೊ ಬಟನ್ಗೆ ಏನಿದೆ? ಬಟನ್ ಅಂತ ಹಾಕಿದ್ದೀನಿ. ಸೊ ಅದಕ್ಕೆ ನಾನು ಕ್ಯಾಪ್ಷನ್ ಬಟನ್ ಅಂತಲೇ ಇದೆ, ಇಲ್ಲಿ ನಾನು ಕ್ಯಾಪ್ಷನ್ ಚೇಂಜ್ ಮಾಡಿದ್ದೀನಿ. ಓಕೆ, ಈ ಬಟನ್ ಡಿಲೀಟ್ ಮಾಡೋಣ. ಸೊ ಇಲ್ಲಿ ರಿಸಲ್ಟ್ ಅಂತ ಇದೆಯಲ್ಲ, ಇಲ್ಲಿಗೆ ಬಟನ್ ಕಮೆಂಟ್ ಬಟನ್ ಅಂತ ಇತ್ತು, ಅದಕ್ಕೆ ನಾನು BTN 1 ಅಂತ ಹಾಕಿದ್ದೀನಿ. ಇದಕ್ಕೆ ಕ್ಯಾಪ್ಷನ್ ಬಂದ್ಬಿಟ್ಟು ರಿಸಲ್ಟ್ ಅಂತ ಕೊಟ್ಟಿದ್ದೀನಿ. ಓಕೆನಾ? ರಿಸಲ್ಟ್ ಅಂತ ಕೊಟ್ಟಿರೋದ್ರಿಂದ ರಿಸಲ್ಟ್ ಬಂದಿದೆ. ಇದಕ್ಕೆ ನಾನು ಇಲ್ಲಿ ಫಾಂಟ್ ಎಲ್ಲ ಚೇಂಜ್ ಮಾಡ್ಕೋಬಹುದು. ಸೊ ಬೋಲ್ಡ್ ಲೆಟರ್ ಬೇಕು, ಅದು ಸೈಜು. ಸೊ ಯೂಶುವಲಿ ಇದು ವರ್ಡ್ ಅದರಲ್ಲೆಲ್ಲ ನಾವು ಚೇಂಜ್ ಮಾಡ್ತೀವಲ್ಲ, ಸೊ ಅದೇ ಥರ ಫಾಂಟ್ ಇದು ಮಾಡೋದು. ಓಕೆ, ಅದಾದ್ಮೇಲೆ ಅದಕ್ಕೆ ಫಾಂಟಿಂದ 4 ಕಲರ್ ಬಂದ್ಬಿಟ್ಟು ಫಾಂಟಿಂದ ಕಲರ್ ಯಾವುದೇ ರೀತಿ ಬೇಕು ಆ ಥರ ನಾವು ಚೇಂಜ್ ಮಾಡ್ಕೋಬಹುದು. ಸೊ ಆ ರೀತಿ ಚೇಂಜ್ ಮಾಡೋಕ್ಕೋಸ್ಕರ ಇಲ್ಲಿ ಪ್ರಾಪರ್ಟೀಸ್ ಒಳಗಡೆ ಚೇಂಜ್ ಮಾಡಿ. ಸೊ ಅನದರ್ ಒಂದು ಬಟನ್ ಇದೆಯಲ್ಲ, ಇದು ಬಂದ್ಬಿಟ್ಟು ಕ್ಲೋಸ್. ಇದಕ್ಕೆ ನಾನು ಏನು ಕೊಟ್ಟಿದ್ದೀನಿ? BTN ಕ್ಲೋಸ್ ಅಂತ ಹೇಳಿದ್ದೀನಿ. BTN ಕ್ಲೋಸ್ಗೆ ಕ್ಲೋಸ್ ಅನ್ನೋ ಒಂದು ಕ್ಯಾಪ್ಷನ್ ಕೊಟ್ಟಿದ್ದೀನಿ. ಓಕೆನಾ? ಸೊ ಈಗ ನಾವು ಇದನ್ನ ಫಾರ್ಮ್ ಒಳಗಡೆ ಡಬಲ್ ಕ್ಲಿಕ್ ಮಾಡೋಣ. ಸೊ ಡಬಲ್ ಕ್ಲಿಕ್, ನಾನು ಬಿಫೋರ್ ಟ್ಯುಟೋರಿಯಲ್ ಹೇಳಿದ ಹಾಗೆ ನೋಡಿ, ಫಾರ್ಮ್ ಇದೆ, ಯೂಸರ್ ಫಾರ್ಮ್. ಇಲ್ಲಿ ಯೂಸರ್ ಫಾರ್ಮ್ ಒಂದು ವೇಳೆ ಇನಿಷಿಯಲೈಸ್ ನೀವು ಕೊಡುವಾಗ ಕಾಣಿಸಲ್ಲ ಅಂದಾಗ ಇಲ್ಲಿ ಯೂಸರ್ ಫಾರ್ಮ್ ಅಂತ ಇದೆಯಲ್ಲ, ಸೊ ಇಲ್ಲಿ ನಿಮಗೆ ಬೇರೆ ಯಾವ್ದಾದ್ರು ಇರುತ್ತೆ, ಬಟನ್ 1 ಏನಂತ. ಸೊ ನೀವು ಯೂಸರ್ ಫಾರ್ಮ್ ಅಂತ ಹಾಕಿ ಆಮೇಲೆ ಇನಿಷಿಯಲೈಸ್ ಕೊಡಿ. ಓಕೆನಾ? ಬರುತ್ತೆ. ಓಕೆ, ಆಮೇಲೆ ಪ್ರೋಗ್ರಾಮ್ ಬರೀಬೇಕು. ಇನಿಷಿಯಲೈಸ್ ಆಗುವಾಗ ಏನು ಪ್ರೋಗ್ರಾಮ್ ಬರೀಬೇಕು ಅಂತ. ಸೊ ನಾನು ಏನು ಹೇಳ್ತಾ ಇದ್ದೀನಿ, ಮೀ ಅಂದ್ರೆ ಏನು? ಈ ಯೂಸರ್ ಫಾರ್ಮ್ ಇದೇ ಒಂದೇ ಯೂಸರ್ ಫಾರ್ಮ್ ಇರುತ್ತೆ, ಅದೇ ಯೂಸರ್ ಫಾರ್ಮ್ ಒಳಗಡೆ ನಾನು ಕೋಡ್ನ ಮಾಡಬೇಕು ಅನ್ನೋವಾಗ ಸೊ ಜಸ್ಟ್ ಮೀ ಹಾಕೋದು ಸಾಕು. ಮೀ ಹಾಕ್ದೇನೋ ನಾವು ಲೇಬಲ್ 1 ಅಂತ ಹಾಕೋದ್ರೂ ಅದೇ ಆಗುತ್ತೆ. ಆದರೆ ಮೀ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಮೀ ಡಾಟ್ ಅಂತ ಹಾಕಿದಾಗ ಈ ಯೂಸರ್ ಫಾರ್ಮ್ ಒಳಗಡೆ ಏನೆಲ್ಲ ಯೂಸ್ ಆಗಿರುತ್ತೋ ಕಂಟೆಂಟ್ಗಳು ಅಲ್ಲಿ ನನಗೆ ಡ್ರಾಪ್ ಡೌನ್ ಆಗಿ ಶೋ ಮಾಡುತ್ತೆ. ಸೊ ನಾನು ಅದರಲ್ಲಿ ಪಿಕ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಸೊ ತೋರಿಸ್ತೀನಿ ನೋಡಿ, ಮೀ ಡಾಟ್ ಬಿ ಅಂತ ಹೊಡೆದ ತಕ್ಷಣ ಬಟನ್ನು, ಬ್ಯಾಕ್ ಕಲರು ಎಲ್ಲದೂ ಬರುತ್ತೆ. ಸೊ ನಾವು ಏನೇನು ಕಂಟೆಂಟ್ಗಳನ್ನ ಚೇಂಜ್ ಮಾಡ್ಕೋಬಹುದು. ಸೊ ಅಲ್ಲೇ ನಮಗೆ ಡ್ರಾಪ್ ಡೌನ್ ಬರುತ್ತೆ, ಟೈಪ್ ಮಾಡೋ ನೆಸಿಟಿ ಇರಲ್ಲ. ಸೊ ಆವಾಗ ಮೀ ಡಾಟ್ ಲೇಬಲ್ 1 ಡಾಟ್ ಕ್ಯಾಪ್ಷನ್ ಏನಂತ ಕೊಟ್ಟಿದ್ದೀನಿ, ಡಬಲ್ ಕೋಟೆಡ್ ಹಾಕಿ ಎಂಟಿ ಇಟ್ಟಿದ್ದೀನಿ. ಅಂದರೆ ಏನು ಮೀನಿಂಗು? ಲೇಬಲ್ 1 ಕ್ಯಾಪ್ಷನ್ ಬಂದ್ಬಿಟ್ಟು ಎಂಟಿ ಇರಬೇಕು. ಯಾವಾಗ? ಇನಿಷಿಯಲೈಸ್ ಆಗುವಾಗ, ಯೂಸರ್ ಫಾರ್ಮ್ ಇನಿಷಿಯಲೈಸ್ ಆಗುವಾಗ. ಹೇಗಾಗುತ್ತೆ ನೋಡಿ, ಇನಿಷಿಯಲೈಸ್ ಆಗುವಾಗ ಲೇಬಲ್ ಕಾಣಿಸೋದಿಲ್ಲ, ಅಂದರೆ ಎಂಟಿ ಹೇಳಿರೋದ್ರಿಂದ ಅದಕ್ಕೆ ಶೋ ಮಾಡಲ್ಲ. ಓಕೆನಾ? ಸೊ ಇದು ಯೂಸರ್ ಫಾರ್ಮ್ ಇನಿಷಿಯಲೈಸ್. ನೆಕ್ಸ್ಟ್ ನನಗೆ ರಿಸಲ್ಟ್ ಬಟನ್. ರಿಸಲ್ಟ್ ಏನದು? BTN 1. ಸೊ ಡಬಲ್ ಕ್ಲಿಕ್ ಮಾಡಿ, ಅದರಲ್ಲಿ ಶೋ ಮಾಡುತ್ತೆ ನೋಡಿ. ಅವಾಗ ಮೀ ಡಾಟ್ ಲೇಬಲ್ 1 ಡಾಟ್ ಕ್ಯಾಪ್ಷನ್ಗೆ ಏನು ಹೇಳಿದ್ದೀನಿ, ಅದರೊಳಗಡೆ ಕ್ಯಾಪ್ಷನ್ನ ನಾನು ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಕ್ಯಾಪ್ಷನ್ ಒಳಗಡೆ ಇದು ಬೇಕು ನನಗೆ, ಏನಂತ? ಟೆಕ್ಸೈಟ್ ಟ್ಯುಟೋರಿಯಲ್ ಅನ್ನೋದು ಬರಬೇಕು ಅಂತ. ಓಕೆನಾ? ಸೊ ಅದು ಆಮೇಲೆ ಏನು ಬರುತ್ತೆ? ಮೆಸೇಜ್ ಬಾಕ್ಸ್ ಮೀ ಲೇಬಲ್ ನೋಡಿ, ಮೆಸೇಜ್ ಬಾಕ್ಸ್ ಆದಮೇಲೆ ಡಬಲ್ ಕೋಟೆಡ್ ಕೊಟ್ಟಿಲ್ಲ. ಯಾಕಂದರೆ ನನಗೆ ಬೇಕಾಗಿರೋ ಕಂಟೆಂಟ್ನ ಹೇಳೋವಾಗ ನಾನು ಅದರೊಳಗಡೆನೆ ನಾನು ಹೇಳಿರೋದೇ ನನಗೆ ಬರಬೇಕು ಅಂದಾಗ ಡಬಲ್ ಕೋಟೆಡ್ ಹಾಕಿ ನಾನು ಅದರೊಳಗಡೆ ಹಾಕಬೇಕು. ನಾನು ಏನಾದ್ರು ಕಂಟೆಂಟ್ ಹಾಕಬೇಕು. ನನಗೆ ನಾನು ಹೇಳೋ ಕಂಟೆಂಟ್ ಬೇಡ, ನನಗೆ ಲೇಬಲ್ 1ನಲ್ಲಿರೋ ಕ್ಯಾಪ್ಷನ್ ಏನಿದೆಯಲ್ಲ ಅದೇ ಬರಬೇಕು ಅಂತ ಹೇಳುವಾಗ ಸೊ ಅದಕ್ಕೆ ನಾವು ಡಬಲ್ ಕೋಟೆಡ್ ಕೊಡಬಾರ್ದು, ಮೀ ಡಾಟ್ ಲೇಬಲ್ 1 ಡಾಟ್ ಕ್ಯಾಪ್ಷನ್ ಅಂತ ಕೊಟ್ಬಿಡ್ಬೇಕು. ಸೊ ಅದು ಅದರಲ್ಲಿರೋ ಡೇಟಾನೇ ಅದು ತೊಗೊಂಡು ಬರುತ್ತೆ.
ನೆಕ್ಸ್ಟ್ ವಿ ಬಿ ಇನ್ಫಾರ್ಮೇಷನ್ ಮಾಮೂಲಿ ಎಸ್ಟರ್ಡೇ ಬಿಫೋರ್ ಟ್ಯುಟೋರಿಯಲ್ ಹೇಳಿರೋ ಹಾಗೆ ವಿ ಬಿ ಇನ್ಫಾರ್ಮೇಷನ್. ಸೊ ಲೇಬಲ್ ಒನ್ ಡಾಟ್ ಕ್ಯಾಪ್ಷನ್. ಲೇಬಲ್ ಒನ್ ಡಾಟ್ ಕ್ಯಾಪ್ಷನ್ ಯಾವುದು? ಲೇಬಲ್ ಒನ್ ಡಾಟ್ ಕ್ಯಾಪ್ಷನ್ ಅನ್ನೋದೇ ಕಂಟೆಂಟ್. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಕಂಟೆಂಟ್ ತೊಗೊಳ್ಳೋದು. ಯಾಕಂದ್ರೆ ಡಬಲ್ ಕೋಟೆಡ್ ಇದ್ರೊಳಗಡೆ ಇರೋದ್ರಿಂದ ಅದು ಇದನ್ನೇ ಅದು ತೊಗೊಂಡು ಬರುತ್ತೆ. ಈ ಡಬಲ್ ಕೋಟೆಡ್ ಇಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಇದು ಈ ಲೇಬಲ್ ಒನ್ ಡಾಟ್ ಕ್ಯಾಪ್ಷನ್ ಏನಿದೆಯಲ್ಲ, ಅಂದರೆ ಏನು ಇದೆ ಟೆಕ್ಸ್ಟ್ ಸೈಟ್ ಟ್ಯುಟೋರಿಯಲ್ ಅನ್ನೋದನ್ನೇ ಅದ್ರದ್ದು ಇಲ್ಲಿ ಟ್ಯುಟೋರಿಯಲ್ 2 ಅಂತ ಇದೆಯಲ್ಲ, ಅದೇ ಥರ ಮೆಸೇಜಿನ ಕಂಟೆಂಟಿನ ಹೆಡಿಂಗ್ ಆಗಿ ತಗೊಳುತ್ತೆ. ಓಕೆನಾ, ಅರ್ಥ ಆಯ್ತಲ್ವಾ? ಈ ಆಮೇಲೆ ಏನಾಗುತ್ತೆ ಅಂದರೆ ಇದಿಷ್ಟು ಮೆಸೇಜ್ ಬರುವಾಗ ಇರೋದು ಎಲ್ಲಿ ಮೆಸೇಜ್ ತೊಗೊಳುತ್ತೆ, ಲೇಬಲ್ ಒಂದು ಕ್ಯಾಪ್ಷನ್ನ ತಗೊಂಡು ಬರುತ್ತೆ. ಆಮೇಲೆ ಅದೇ ಲೇಬಲ್ಗೆ ನಾನು ಕ್ಯಾಪ್ಷನ್ನ ಚೇಂಜ್ ಮಾಡ್ತೀನಿ. ಏನಂತ ಹಾಕ್ತೀನಿ, ಆ ಕ್ಯಾಪ್ಷನ್ ಹೋಗಿ ಈ ನನಗೆ ಹಾಯ್ ಅನ್ನೋ ಕ್ಯಾಪ್ಷನ್ ಬರಬೇಕು ಅಂತ. ಓಕೆನಾ, ತೋರಿಸ್ತೀನಿ ನೋಡಿ. ಇನ್ಶಿಯಲೈಸ್ ಆಗುವಾಗ ಎಂಟಿ ಇರಬೇಕು. ರಿಸಲ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಟೆಕ್ ಸೈಟ್ ಟ್ಯುಟೋರಿಯಲ್ ಅಂತ ಬರಬೇಕು. ಅಂದರೆ ಹೇಳಿದೆನಲ್ಲ ಟೆಕ್ ಸೈಟ್ ಟ್ಯುಟೋರಿಯಲ್. ಈಗ ನೋಡಿ ಲೇಬಲ್ ಒನ್ ಡಾಟ್ ಕ್ಯಾಪ್ಷನ್ ಅಂತ ಇದೆ. ಅಂದರೆ ನಾನು ಇದೇ ಕಂಟೆಂಟೇ ಬರಬೇಕಂತ ಹೇಳಿರೋದ್ರಿಂದ ಅದು ಲೇಬಲ್ ಒನ್ ಡಾಟ್, ಯಾಕಂದ್ರೆ ಡಬಲ್ ಕೋಟೆಡ್ ಒಳಗಡೆ ಕೊಟ್ಟಿರೋದ್ರಿಂದ ಅದೇ ಬಂದಿದೆ. ಈ ಟೆಕ್ ಸೈಟ್ ಟ್ಯುಟೋರಿಯಲ್ ಅನ್ನೋದೇನೋ ಲೇಬಲ್ ಒನ್ ಡಾಟ್ ಕ್ಯಾಪ್ಷನ್ನ ವೇರಿಯೇಬಲ್ನ ಒಂದು ವ್ಯಾಲ್ಯೂ. ಅದರಿಂದ ಇದು ಟೆಕ್ ಸೈಟ್ ಟ್ಯುಟೋರಿಯಲ್ ಅಂತ ತಗೊಳ್ಳೋದು. ಈಗ ಓಕೆ ಕೊಟ್ಟ ತಕ್ಷಣ ಏನು ಬರುತ್ತೆ, ನೆಕ್ಸ್ಟ್ ಅಲ್ಲಿವರೆಗೂ ಸ್ಟಾಪ್ ಆಗಿರುತ್ತೆ. ನೆಕ್ಸ್ಟ್ ಯಾವುದು ಸ್ಟಾಪ್ ಆಗಿರುತ್ತೆ? ಸೊ ನೋಡಿ ಇಲ್ಲಿ ಇದಿಷ್ಟು ರೀಡ್ ಆಗಿದೆ. ಓಕೆನಾ, ಇದು ರೀಡ್ ಆಗ್ತಾ ಇಲ್ಲ ಅಂದರೆ ಏನರ್ಥ, ಮೆಸೇಜ್ಗೆ ನಾನು ಅಲ್ಲಿ ಕಮೆಂಟ್ ಒಂದು ಬಟನ್ ಇದೆಯಲ್ಲ ಅದನ್ನು ನಾನು ಓಕೆ ಅಂತ ಕೊಡೋವರೆಗೂ ಅದು ನೆಕ್ಸ್ಟ್ ಪ್ರೊಸೆಸ್ ಆಗಲ್ಲ. ಓಕೆ ಅಂತ ಕೊಟ್ಟ ತಕ್ಷಣನೇ ಆಟೋಮೆಟಿಕ್ಲಿ ಹಾಯ್ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಟೆಕ್ ಸೈಟ್ ಟ್ಯುಟೋರಿಯಲ್ ಲೇಬಲ್ ಒನ್ ಡಾಟ್ ಕ್ಯಾಪ್ಷನ್ ಟೆಕ್ ಸೈಟ್ ಟ್ಯುಟೋರಿಯಲ್ ಓಕೆ ಅಂತ ಕೊಡಿ. ಸೊ ಕ್ಲೋಸ್. ಈಗ ನಾನು ಈ ಲೇಬಲ್ ಒನ್ ಅಂತ ಇದೆಯಲ್ಲ, ಸೊ ಇದ್ರದ್ದು ನಾನು ಡಬಲ್ ಕೋಟೆಡ್ ತೆಗಿತೀನಿ. ಈಗ ಅದಕ್ಕೆ ಏನಂತ ಒಂದು ವೇರಿಯೇಬಲ್ ಆಯ್ತದು. ಲೇಬಲ್ ಒನ್ ಡಾಟ್ ಕ್ಯಾಪ್ಷನ್ ಅನ್ನೋದು ಒಂದು ವೇರಿಯೇಬಲ್ ಆಯ್ತು. ಲೇಬಲ್ ಒನ್ ಅನ್ನೋದು ಒಂದು ವೇರಿಯೇಬಲ್. ಆ ವೇರಿಯೇಬಲಿಂದ ಅಡ್ರೆಸ್ಸಿಗೆ ನಾವು ಒಂದು ವ್ಯಾಲ್ಯೂ ಹೇಳಿದ್ವಿ, ಏನು ಟೆಕ್ ಸೈಟ್ ಟ್ಯುಟೋರಿಯಲ್ ಅಂತ. ಈಗ ನಮಗೆ ಅದು ಲೇಬಲ್ ಒನ್ ಅನ್ನೋದು ಇತ್ತಲ್ವ, ಅದು ಕ್ಯಾಪ್ಷನ್ ಇಂದು ಅದೇ ಮೇಲ್ಗಡೆ ಅದಕ್ಕೆ ಹೆಡ್ಡಿಂಗ್ ಬಂದ್ಬಿಟ್ಟು ನಮಗೀಗ ಟೆಕ್ ಸೈಟ್ ಟ್ಯುಟೋರಿಯಲ್ ಅನ್ನೋದು ಶೋ ಮಾಡುತ್ತೆ. ನೋಡಿ ನೋಡಿ ಇಲ್ಲಿ ನೋಡಿ, ಇಲ್ಲಿ ಶೋ ಮಾಡ್ತಾ ಮೊದಲು ಇರೋದು ಲೇಬಲ್ ಒನ್ ಡಾಟ್ ಕ್ಯಾಪ್ಷನ್ ಅಂತ ಇತ್ತು. ಅದಕ್ಕೆ ನಾವು ವೇರಿಯೇಬಲ್ ಈಗ ಡಬಲ್ ಕೋಟೆಡ್ ತೆಗೆದ ತಕ್ಷಣ ಅದು ಇದ್ರ ವೇರಿಯೇಬಲ್ ನೇಮ್ನ ಇಲ್ಲಿ ತಗೊಂಡು ವರ್ಕ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಓಕೆ, ಡಬಲ್ ಕೋಟೆಡ್ ಕೊಡೋದ್ರಿಂದ ಏನು ಉಪಯೋಗ, ಕೊಡದೇ ಇದ್ದಾಗ ಏನು ಬರಬೇಕು ಎಲ್ಲದನ್ನ ಅರ್ಥ ಆಯ್ತಲ್ವಾ ಈಗ? ಸೊ ಈಗ ಕ್ಲೋಸ್ ಬಟನ್ಗೆ ಬರೋಣ. ಕ್ಲೋಸ್ ಬಟನ್ ಯಾವುದು? ಕ್ಲೋಸ್ ಬಟನ್ ಬಂದ್ಬಿಟ್ಟು ಇಲ್ಲಿ BTN ಕ್ಲೋಸ್ ಇದೆ, ಇದಕ್ಕೆ ಕ್ಲೋಸ್ ಬಟನ್. ಈ ಕ್ಲೋಸ್ ಆಗಬೇಕು ಏನು, ಅನ್ಲೋಡ್ ಮೀ. ನಾ ಆಲ್ರೆಡಿ ಹೇಳಿರುವ ಹಾಗೆ ಮೀ ಅಂದ್ರೆ ಏನು, ಈ ಯೂಸರ್ ಫಾರ್ಮ್ ಯಾವುದು ರನ್ನಿಂಗ್ ಅಲ್ಲಿರ್ತದೆ ಆ ಕಂಟೆಂಟ್ ಒಳಗಡೆ, ಅಂದರೆ ಆ ಯೂಸರ್ ಫಾರ್ಮ್ ಒಳಗಡೆ ಬರ್ದಿರೋದ್ರಿಂದ ಸೊ ಆ ಯೂಸರ್ ಫಾರ್ಮ್ನ ನಾನು ಅನ್ಲೋಡ್ ಮಾಡ್ತೀವಿ. ಅಂದರೆ ಆಲ್ರೆಡಿ ಲೋಡ್ ಆಗಿರುತ್ತೆ, ಅದನ್ನು ನಾವು ಕ್ಲೋಸ್ ಮಾಡಿದ ತಕ್ಷಣ ಅನ್ಲೋಡ್ ಆಗುತ್ತೆ. ಓಕೆನಾ, ಇದಾಯಿತು. ಸೊ ಈಗ ನಾವು ರನ್ ಅಂತ ಕೊಡ್ತೀವಲ್ಲ, ಇದು ಬಂದ್ಬಿಟ್ಟು ನಮಗೆ ವಿಜುವಲ್ ಬೇಸಿಕ್ ಒಳಗಡೆ ಇರೋದ್ರಿಂದ ರನ್ನು. ಈ ರನ್ ಬಟನ್ನಿಗೆ ನಾವು ಅಡಿಷ್ನಲ್ ಆಗಿ ಎಕ್ಸೆಲ್ ಒಳಗಡೆ ಒಂದು ಕಮೆಂಟ್ ಬಟನ್ನ ನಾವು ಕ್ರಿಯೇಟ್ ಮಾಡೋದು ಹೇಗೆ, ಸೊ ನಾನು ಶೋ ಮಾಡ್ತೇನೆ. ಈಗ ನೀವೇನು ಮಾಡಿ, ಇಲ್ಲಿ ಎಕ್ಸೆಲ್ ಶೀಟ್ ಒಳಗೆ ಹೋಗಿ. ಸೊ ಇಲ್ಲಿ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದು ಕಮೆಂಟ್ ಬಟನ್ ಒನ್ ಅಂತ. ಇದು ಹ್ಯಾಕ್ ಕ್ರಿಯೇಟ್ ಮಾಡೋದು ಅಂದರೆ, ಸೊ ಇಲ್ಲಿ ನಿಮ್ಗೆ ರಿಬ್ಬನ್ ಬಟನ್ ಮೇಲ್ಗಡೆ ಟಾಪಲ್ಲಿ ಕಾಣಿಸ್ತದೆ ರಿಬ್ಬನ್ ಬಟನ್ನ. ರಿಬ್ಬನ್ ಬಟನ್ನಲ್ಲಿ ಇಲ್ಲಿ ಡೆವಲಪರ್ ಅಂತ ಇದೆಯಲ್ಲ, ಇಲ್ಲಿ ಒಂದೊಂದು ಎಕ್ಸೆಲಲ್ಲಿ ಶೋ ಮಾಡ್ತಾ ಇಲ್ಲ ಅಂದಾಗ ಹೇಗೆ ಆ್ಯಕ್ಟಿವೇಟ್ ಮಾಡೋದು ಅಂದರೆ, ಸೊ ಇಲ್ಲಿ ನಿಮಗೆ ವಿಂಡೋಸಿಂದ ಬಟನ್ ಕಾಣಿಸುತ್ತಲ್ಲ, ಈ ವಿಂಡೋಸ್ ಬಟನ್ಗೆ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಸೈಡಲ್ಲಿ ಎಕ್ಸೆಲ್ ಆಪ್ಷನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಪಾಪ್ಯುಲರ್, ಫಾರ್ಮುಲಾಸ್, ಪ್ರೂಫಿಂಗ್ ಇದೆಲ್ಲ ಇರುತ್ತಲ್ಲ, ಇಲ್ಲಿ ಪಾಪ್ಯುಲರ್ ಹೋಗಿ ಅನ್ಚೆಕ್ಕಾಗಿರುತ್ತೆ. ಅಲ್ಲಿ ತೋರಿಸಿಲ್ಲ ಅಂದರೆ ಇಲ್ಲಿ ಅನ್ಚೆಕ್ಕಾಗಿರುತ್ತೆ. ಸೊ ಇಲ್ಲಿ ಚೆಕ್ ಮಾಡಿ. ಓಕೆನಾ, ಚೆಕ್ ಮಾಡಿಬಿಟ್ಟು ಓಕೆ ಕೊಡಿ. ಆಮೇಲೆ ಇಲ್ಲಿ ಡೆವಲಪರ್ ಟೂಲ್ ಬಂದಿರುತ್ತೆ. ಡೆವಲಪರ್ ಟೂಲ್ ಬಂದಾಗ ಇಲ್ಲಿ ವಿಜುವಲ್ ಬೇಸಿಕ್, ಮ್ಯಾಕ್ರೋ ಸೇಮ್ ಎಲ್ಲದೂ ಇರುತ್ತೆ ಇಲ್ಲಿ ಪ್ರಾಪರ್ಟೀಸ್ವರೆಗೂ. ಸೊ ನಿಮಗೆ ಇಲ್ಲಿ ಇನ್ಸರ್ಟ್ ಹೋಗಿ, ಇನ್ಸರ್ಟಲ್ಲಿ ಹೋಗಿ ಇನ್ಸರ್ಟ್ ಕಂಟ್ರೋಲ್ಸ್ ಅಂತ ಇರುತ್ತೆ, ಇನ್ಸರ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆ್ಯಕ್ಟಿವೆಕ್ಸ್ ಕಂಟ್ರೋಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಬಟನ್ ಕ್ರಿಯೇಟ್ ಮಾಡಿ. ಈ ಬಟನ್ ತಗೊಂಡ್ಬಿಟ್ಟು ನೀವು ಬಟನ್ ಕ್ರಿಯೇಟ್ ಮಾಡಿ. ಸೊ ಇದೇ ರೀತಿ ನಾವು ಬಟನ್ ಒಂದು ಆಲ್ರೆಡಿ ಆಗಿರೋದ್ರಿಂದ ಸೊ ಬಟನ್ ಇದು. ಸೊ ಇದನ್ನ ನಾನು ಡಿಲೀಟ್ ಮಾಡ್ತೀನಿ. ಸೊ ಇದನ್ನು ನಾವು ಆಲ್ರೆಡಿ ಇರೋದ್ರಿಂದ ಪ್ರಾಪರ್ಟೀಸಿಗೆ ಹೋಗ್ತೀವಿ. ಪ್ರಾಪರ್ಟೀಸಿಗೆ ಹೋಗಿ ಇಲ್ಲಿ ನೇಮ್ ಚೇಂಜ್ ಮಾಡಿ. ಇದಕ್ಕೆ ನೇಮ್ ಏನು, CMD1 ಅಂತ ಹಾಕಿದ್ದೀನಿ ಅಂತ ಹೇಳ್ಕೊಳ್ಳಿ, CMD1. ಸೊ ಈಗ ನಮಗೆ CMD1ಗೆ ಕಮೆಂಟ್ ಕ್ಯಾಪ್ಷನ್ ಏನು ಕೊಡೋಣ, ಕ್ಲಿಕ್ ಮೀ. ಓಕೆನಾ. ಈಗ ಇದನ್ನು ನಾವು ಕ್ಲೋಸ್ ಮಾಡೋಣ. ಈ ಕ್ಲೋಸ್ ಮಾಡೋ ಬದಲು ಇದಕ್ಕೆ ನಮಗೆ ಕೋಡ್ ಕೊಡಬೇಕಲ್ಲ, ವ್ಯೂ ಕೋಡ್ ಕೊಡಿ. ವ್ಯೂ ಕೋಡ್ ಅಂದರೆ ಇಲ್ಲಿ ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿರೋದಿದೆ, ಕಾಪಿ ಮಾಡಿ ಇಲ್ಲಿ ಇಡಿ. ಓಕೆ, ಇಲ್ಲಾಂದರೆ ಯೂಸರ್ ಫಾರ್ಮ್ ಒನ್ ಡಾಟ್ ಶೋ
ಅಂತ ಒಂದು ಅಂದರೆ ಡಾಟ್ ಶೋ ಏನಂದರೆ ಯೂಸರ್ ಫಾರ್ಮ್ ಇದೆಯಲ್ಲ ಆ ಯೂಸರ್ ಫಾರ್ಮ್ ನೇಮನ್ನು ನನಗೆ ಶೋ ಇದೆ ಇಲ್ಲಿ ಎಂಟ್ರಿ ಮಾಡಿ ಅದು ಶೋ ಮಾಡು ಅಂದರೆ ಈ ಯೂಸರ್ ಫಾರ್ಮ್ನೇ ನನಗೆ ಶೋ ಮಾಡು ಆ ಕಮೆಂಟ್ ಬಟನ್ ಒಂದನ್ನು ಕ್ಲಿಕ್ ಮಾಡಿದಾಗ ಅಂತನ್ನ ಬರೋದು ಓಕೆನಾ ಅದೇ ಮೀನಿಂಗ್ ಜಸ್ಟ್ ಅದೆಲ್ಲ ಸಿಂಪಲ್ ಇದು ಇದೆ ಸೊ ಅದನ್ನು ಕಲ್ತ್ಕೋಬೋದು ಕ್ಲಿಕ್ ಮೀ ಅಂತ ಇದೆ ಇಲ್ಲಿ ನೋಡಿ ಶೋ ಕ್ಲಿಕ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದರೆ ನಮ್ಗೆ ಡಿಸೈನ್ ಮೋಡ್ ಇದೆ ಓಕೆನಾ ಇಲ್ಲಿ ಡೆವಲಪರ್ ಇದರಲ್ಲಿ ಇನ್ಸರ್ಟ್ ಪಕ್ಕ ಒಂದು ಡಿಸೈನ್ ಮೋಡ್ ಇದೆ ಅದನ್ನು ಡಿಆಕ್ಟಿವೇಟ್ ಮಾಡಿ ಓಕೆ ಈಗ ನನಗೆ ಕ್ಲಿಕ್ ಮಾಡ್ಬೋದು ಕ್ಲಿಕ್ ಮಾಡಿದಾಗ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ರಿಸಲ್ಟ್ ಅಂತ ಕೊಡುತ್ತೆ ಟೆಕ್ಸೈಟ್ ಟ್ಯುಟೋರಿಯಲ್ ಅಂತ ಬರುತ್ತೆ ಕ್ಲೋಸ್ ಮಾಡಿ ಆಮೇಲೆ ಕ್ಲೋಸ್ ಸೊ ಅರ್ಥ ಆಯ್ತಲ್ವಾ ಸೊ ನಮಗೆ ಈಗ ಕೋಡ್ನ ನೀವು ಬೇಕಾದರೆ ಸೊ ಇದನ್ನು ನೀವು ಸ್ಕ್ರೀನ್ಶಾಟ್ ಮಾಡ್ಕೋಬೋದು ಇದು ಓನ್ಲಿ ಇವತ್ತಿನ ಲೇಬಲ್ ಆ್ಯಂಡ್ ಕ್ಯಾಪ್ಷನ್ಸ್ ಅಂದರೆ ಲೇಬಲ್ ಕ್ಯಾಪ್ಷನ್ಸು ಆ್ಯಂಡ್ ಬಟನ್ಸ್ಗಳ ಸಣ್ಣದೊಂದು ಟ್ಯುಟೋರಿಯಲ್ ಅಂದರೆ ಅದು ಹೇಗೆ ವರ್ಕ್ ಇದು ಎಲ್ಲಿ ವರ್ಕ್ ಆಗುತ್ತೆ ಅಂದರೆ ನಮಗೆ ನಾವು ಆಲ್ರೆಡಿ ಡೇಟಾಗಳನ್ನ ಒಂದು 30 ಡೇಟಾ 40 ಡೇಟಾಗಳನ್ನ ಸ್ಟೋರ್ ಮಾಡಿರ್ತೀವಿ ಅದನ್ನು ನಾವು ಇನ್ಶಿಯಲೈಸ್ ಆಗುವಾಗ ನಮಗೇನು ತೋರಿಸ್ಬೇಕು ಅದು ಅಂದರೆ ನಮಗೆ ಆಲ್ರೆಡಿ ಈಗ ಸ್ಟೋರ್ ಆಗಿರೋ ಡೇಟಾನ ಪ್ರಿಂಟಲ್ಲಿ ತೋರಿಸ್ಬೇಕು ಅಂದರೆ ಓಪನ್ ಆಗುವಾಗ ತೋರಿಸ್ಬೇಕು ಈ ರೀತಿ ಇಲ್ಲಿ ತೋರಿಸುತ್ತಲ್ಲ ತೋರಿಸ್ಬೇಕು ಆಮೇಲೆ ರಿಸಲ್ಟ್ ಕೊಟ್ಟಾಗ ಇಲ್ಲಿ ಏನು ತೋರಿಸುತ್ತೆ ಈಗ ಆಲ್ರೆಡಿ ಸ್ಟೋರ್ ಆಗಿರೋ ಡೇಟಾ ತೋರಿಸ್ಬೇಕು ಸೊ ನಾನು ಓಕೆ ಕೊಟ್ಟು ಇದು ಇಲ್ಲಿ ಏನು ಬರುತ್ತೆ ಅವಾಗ ಡೇಟಾ ಹ್ಯಾವ್ ಸಕ್ಸಸ್ಫುಲಿ ಆ್ಯಡೆಡ್ ಅಂತ ಏನಾದ್ರು ಬಂದಾದಮೇಲೆ ಓಕೆ ಕೊಟ್ಟ ತಕ್ಷಣ ಇಲ್ಲಿ 30 ಆರ್ 40 ಇದ್ದಿದ್ದು +1 ಆಗಿ ಆ್ಯಡ್ ಆಗಿ ಇಲ್ಲಿ 40 ಅಂತ ಬರಬೇಕು ಅನ್ನೋದನ್ನ ನಾನು ಈಗ ಮಾಡ್ತಾ ಇರೋದು ಅದಕ್ಕೆ ನಾನು ಬೇರೆ ಎಕ್ಸಾಂಪಲ್ ಆಗಿ ಇನ್ನು ಕೊಡ್ತಾ ಇದ್ದೀನಿ ಇದು ಫ್ಯೂಚರಲ್ಲಿರೋ ಬರೋ ಟ್ಯುಟೋರಿಯಲ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಈಗ ನಾನು ಬ್ರೀಫ್ ಆಗಿ ಎಲ್ಲ ಹೇಳ್ತಾ ಇದ್ದೀನಿ ಓಕೆನಾ ಇದು ಕೇರ್ಫುಲ್ಲಾಗಿ ಇದನ್ನು ಏನು ಸಿಂಪಲ್ ಆಗಿದೆ ಅನ್ಕೋಬೇಡಿ ಇದರಿಂದ ಜಾಸ್ತಿ ದೊಡ್ಡ ದೊಡ್ಡ ಟ್ಯುಟೋರಿಯಲ್ಗಳು ರನ್ ಆಗೋವಾಗ ಇದು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನಾನು ಮುಂದಿನ ಟ್ಯುಟೋರಿಯಲ್ ನಿಮ್ಗೆ ತೋರಿಸ್ತೀನಿ ಓಕೆನಾ ಸೊ ಈಗ ಸೈನ್ ಇನ್ ಸೈನ್ ಆಫ್ ಆಗುವಾಗೆಲ್ಲ ಹೆಲ್ಪ್ ಆಗುತ್ತೆ ಇದು ಸೊ ಸೈನ್ ಆಫ್ ಸಕ್ಸಸ್ಫುಲಿ ಅಂದಾಗ ಆಟೋಮೆಟಿಕ್ಲಿ ನನಗೆ ಯೂಸರ್ ಫಾರ್ಮ್ ಚೇಂಜ್ ಆಗಬೇಕು ನಂಬರ್ ಆಫ್ ಯೂಸರ್ ಫಾರ್ಮ್ನ ಯೂಸ್ ಮಾಡಬೇಕು ಅದೆಲ್ಲ ಇರುತ್ತೆ ಸೊ ಇದನ್ನು ನೀವು ಕೇರ್ಫುಲ್ಲಾಗಿ ನಿಮ್ಮದೇ ಆದ ಒಂದು ಕ್ಯಾಪ್ಷನ್ಗಳನ್ನ ಕೊಟ್ಟು ಹೇಗೆ ವರ್ಕ್ ಆಗುತ್ತೆ ಏನಂತ ನೀವು ಟ್ರೈ ಮಾಡಿ ನೋಡ್ಬೋದು ಓಕೆನಾ ಸೊ ಯಾವುದೇ ರೀತಿ ಟ್ರೈ ಮಾಡಿ ಆದಮೇಲೆ ನೀವು ಆ ಫೈಲ್ನ ಸೇವ್ ಮಾಡಬೇಕು ಅನ್ಸಿದ್ರೆ ಅಂದರೆ ಈ ಎಕ್ಸೆಲ್ನ ನಾವು ಸೇವ್ ಮಾಡಬೇಕು ಅನ್ನೋವಾಗ ಸೊ ನಾವು ಇಲ್ಲಿ ಸೇವ್ ಕೊಟ್ಬಿಡುವಾಗ ಸೇವ್ ಕೊಟ್ಟಾದಮೇಲೆ ಸೇವ್ ಆ್ಯಸ್ ಅಂತ ಕೊಡ್ತೀರಿ ಗೊತ್ತಾ ಸೇವ್ ಆ್ಯಸ್ ಕೊಟ್ಟಾಗ ಇಲ್ಲಿ ಮ್ಯಾಕ್ರೋ ಅನೇಬಲ್ಡ್ ಅಂತ ಇದೆ ನೋಡಿ ಮ್ಯಾಕ್ರೋ ಇಲ್ಲ ಅಂದರೆ ನೀವು ಎಕ್ಸೆಲ್ ಒಳಗಡೆ ಮಾಮೂಲಿ ಎಕ್ಸೆಲ್ ಅಂತ ಸೇವ್ ಮಾಡಿದ್ರೆ ಇದು ನಿಮಗೆ VBA ಇರೋದು ಆ್ಯಕ್ಟಿವೇಟ್ ತೋರಿಸಲ್ಲ ಅದು ವಿತೌಟ್ ಕೋಡಿಂಗಲ್ಲಿ ಹೋಗಿ ನಾರ್ಮಲ್ ಎಕ್ಸೆಲ್ ಸೆಟ್ ಥರ ಸೇವ್ ಆಗುತ್ತೆ ಆವಾಗ ನಿಮ್ಗೆ ಕೋಡೆಲ್ಲ ಲಾಸ್ಟ್ ಆಗುತ್ತೆ ಏನೂ ಇರಲ್ಲ ನೀವು ಮಾಡಿರೋ ಕೋಡ್ಗಳು ಸೊ ನೀವು ಅದಕ್ಕೆ ಏನು ಮಾಡಿ ಮ್ಯಾಕ್ರೋ ಅನೇಬಲ್ಡ್ ವರ್ಕ್ ಬುಕ್ ಅಂತ ಸೇವ್ ಮಾಡಿ ಅದು XML ಫಾರ್ಮೆಟಲ್ಲಿ ಹೋಗ್ಬಿಟ್ಟು .xmls ಫಾರ್ಮುಲಾದಲ್ಲಿ ಹೋಗಿ ಸೇವ್ ಆಗುತ್ತೆ ಆವಾಗ ನೀವು ಅದನ್ನು ಮ್ಯಾಕ್ರೋ ಅನೇಬಲ್ಡ್ ಅಂತ ಬರುತ್ತೆ ಓಕೆನಾ ಯಾವಾಗ ಓಪನ್ ಮಾಡಿದಾಗ ಎರರ್ ಮೆಸೇಜ್ ಬರುತ್ತೆ ಸೊ ಸೇವ್ ಮಾಡಿ ಸೇವ್ ಮಾಡಾದ್ಮೇಲೆ ಸೊ ನಾವು ಜಸ್ಟ್ ಕ್ಲೋಸ್ ಮಾಡ್ತೀನಿ ನೋಡಿ ಸೊ ಕ್ಲೋಸ್ ಸೊ ಇಲ್ಲಿ ನೋಡಿ ನಿಮಗೆ ತೋರಿಸುತ್ತೆ ಸೆಕ್ಯೂರಿಟಿ ವಾರ್ನಿಂಗ್ ಸಮ್ ಆ್ಯಕ್ಟಿವ್ ಕಂಟೆಂಟ್ ಹ್ಯಾಸ್ ಬಿನ್ ಡಿಸೇಬಲ್ಡ್ ಅಂತ ತೋರಿಸುತ್ತೆ ಓಕೆನಾ ಸೊ ನೀವು ಏನೇ ಕ್ಲಿಕ್ ಮಾಡಿದ್ರು ಈಗ ಏನು ಕ್ಲಿಕ್ ಆಗಲ್ಲ ಯಾಕಂದರೆ ಇಲ್ಲಿ ಆಪ್ಷನ್ಸ್ ತೋರಿಸ್ತಾ ಇದೆ ಅಂದರೆ ನೀವು ವಾರ್ನಿಂಗ್ ಕೇಳ್ತಾ ಇದೆ ಈಗ ನೋಡಿ ಆಪ್ಷನಿಗೆ ಕ್ಲಿಕ್ ಮಾಡಿ ಅನೇಬಲ್ಡ್ ದಿಸ್ ಕಂಟೆಂಟ್ ಅಂತ ಇರುತ್ತೆ ಯಾಕಂದರೆ XLSM ಫಾರ್ಮೆಟಲ್ಲಿ ಆಗಿರೋದ್ರಿಂದ ಫಸ್ಟ್ ಒಂದು ಟೈಮ್ ಅನೇಬಲ್ಡ್ ದಿಸ್ ಕಂಟೆಂಟ್ ಅಂತ ಮಾಡಿ ಓಕೆ ಮಾಡಿ ಆವಾಗ ಮೆಸೇಜ್ ಹೋಗುತ್ತೆ ಈಗ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ ಓಕೆನಾ ಅರ್ಥ ಆಯ್ತಲ್ವಾ ಸೊ ಆಲ್ರೆಡಿ VBಯಲ್ಲಿ ಎಕ್ಸ್ಪರ್ಟ್ ಇರೋರಿಗೆ ಇದು ಸಿಂಪಲ್ ಆಗಿ ಕಾಣಿಸ್ಬೋದು ಆಯಿತಾ ಇದರಿಂದ ಆದರೆ ಏನೂ ಗೊತ್ತಿಲ್ಲದವರಿಗೆ ಫಸ್ಟ್ ಸ್ಟಾರ್ಟಿಂಗಿಂದ ಇದೆಲ್ಲ ತಿಳ್ಕೊಳ್ಳಿ ನೆಕ್ಸ್ಟ್ ನಿಮ್ಮದೇ ಆದ ಓನ್ ಕ್ರಿಯೇಟಿವಿಟಿ ಅದನ್ನು ಮಾಡಿಬಿಟ್ಟು ಯೂಸರ್ ಫಾರ್ಮ್ನ ತುಂಬ ಡೆಕೋರ್ ಮಾಡಿಬಿಟ್ಟು ಪ್ರೊಫೆಷ್ನಲ್ ಆಫೀಸಲ್ಲಿ ಎಲ್ಲ ಯೂಸ್ ಮಾಡಿ ಅವಾಗ ಕಾನ್ಸಂಟ್ರೇಟ್ ನಿಮ್ಮ ಮೇಲೆ ಬರೋ ಥರ ಮಾಡ್ಕೋಬೋದು ಅಂದರೆ ತುಂಬ ಆ್ಯಕ್ಟಿವ್ ಆಗಿ ಮತ್ತು ಸ್ಮಾರ್ಟಾಗಿ ಕೆಲಸ ಮಾಡೋರ ಮೇಲೆ ಕಾನ್ಸಂಟ್ರೇಟ್ ಚೆನ್ನಾಗಿ ಹೋಗುತ್ತೆ ಇನ್ಕ್ರಿಮೆಂಟ್ ಚೆನ್ನಾಗಿ ತೊಗೋಬೋದು ಆ ರೀತಿ ಎಲ್ಲ ಇರುತ್ತೆ ಸೊ ನಿಮ್ಮ ಕೆಲಸದಲ್ಲಿ ನಿಮಗೇನು ಕಷ್ಟ ಅನ್ನಿಸ್ತಾ ಇದೆಯೋ ಸೊ ಅದ್ರ ಮೇಲೆ ವರ್ಕೌಟ್ ಮಾಡ್ಬೋದು ನೆಕ್ಸ್ಟು ಸೊ ನನಗೆ ಈ ಡೇಟಾ ಎಂಟ್ರಿ ತುಂಬ ಲಾಸ್ ಆಗುತ್ತೆ ತುಂಬ ಎಂಟ್ರಿ ಮಾಡಬೇಕು ತುಂಬ ಕಷ್ಟ ಆಗುತ್ತೆ ಹೊಸದಾಗಿ ಮತ್ತೆ ಎಂಟ್ರಿ ಮಾಡಬೇಕು ಅಂಥದ್ನೆಲ್ಲ ಏನು ಗೊತ್ತಾ ಡಿಫಾಲ್ಟಾಗಿ ಬರೋ ಥರ ಮಾಡಬೇಕು ಅಂದರೆ ಆಲ್ರೆಡಿ ಡೇಟಾ ಇರುತ್ತೆ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ ಅವಾಗ ಮತ್ತೆಲ್ಲ ಟೈಪ್ ಮಾಡಬೇಕಲ್ಲ ಅನ್ನೋದೆಲ್ಲ ಇರಬಾರ್ದು ಸೊ ಆಟೋಮೆಟಿಕ್ಲಿ ಅದನ್ನ ಸರ್ಚ್ ಮಾಡಬೇಕು ಎಡಿಟ್ ಮಾಡಬೇಕು ಜಸ್ಟ್ ಸೇವ್ ಮಾಡಬೇಕು ಹಾಗೆ ಆ್ಯಡ್ ಕೊಟ್ಟಿದ್ರೆ ಆಟೋ ಸೇವ್ ಆಗಬೇಕು ಕ್ಲೋಸ್ ಮಾಡಿದಾಗ ಆಟೋ ಸೇವ್ ಆಗಬೇಕು ಹೀಗೆ ಸೈನ್ ಇನ್ನು ಸೈನ್ ಆಫ್ ಎಲ್ಲದನ್ನು ನಾನು ಪ್ರತಿಯೊಂದು ಟ್ಯುಟೋರಿಯಲ್ ವೈಸಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ತುಂಬ ಡೀಪಾಗಿ ಹೇಳ್ತೀನಿ ನೀವು ಕರೆಕ್ಟಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೆನಪಿರುತ್ತೆ ಸೊ ಅದೇ ರೀತಿ ನೀವು ಅದಕ್ಕೆ ಡಿಫ್ರೆಂಟ್ ಆಗಿರೋ ಒಂದು ವರ್ಕೌಟ್ಗಳನ್ನ ನೀವು ಬೇರೆದ್ರಲ್ಲಿ ಮಾಡಬೇಕು ಓಕೆನಾ
ಓಕೆ, ಧನ್ಯವಾದಗಳು ಈ ವಿಡಿಯೋನ ನೋಡಿರೋದಕ್ಕೆ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಈಗ 3rd 4th ಹಾಗೆ ಟ್ಯುಟೋರಿಯಲ್ಗಳನ್ನ ನಿಮ್ಗೆ ಆ್ಯಡ್ ಮಾಡಿದಾಗ ನಿಮ್ಗೆ ನೋಟಿಫೈ ಆಗಬೇಕಲ್ವಾ, ಆ ರೀತಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ಸ್ ಅದರಲ್ಲಿ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ನೀವು ನಾನು ಹೇಳೋ ಸ್ಟೈಲ್ ನಮ್ಗೆ ಇಷ್ಟ ಆಗದೆ ಇದ್ದು ಈ ರೀತಿ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ ದಯವಿಟ್ಟು ನಾನು ನಿಜವಾಗ್ಲೂ ಚೇಂಜ್ ಮಾಡ್ಕೋತೀನಿ. ಸೊ ನಿಮಗೆ ಅರ್ಥ ಆಗೋ ಥರದಲ್ಲಿ ಹೇಳೋದು ಉದ್ದೇಶ ಆಗಿರುತ್ತೆ ನನಗೆ, ಓಕೆನಾ? ಅದಕ್ಕೆ ನೀವು ಕಮೆಂಟ್ಸ್ ಮಾಡೋದು ಮರಿಬೇಡಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ,